ಆಶೀರ್ವಾದಗಳು ಪ್ರತಿಯೊಬ್ಬರಿಗೋಸ್ಕರ ಸಿದ್ಧವಾಗಿದೆ. ಈಗ ನಾನು ಪ್ರತಿ ತಿಂಗಳು ಸಾಗರಕ್ಕೆ ಹೋಗ್ತೀವಿ. ನಾವು ಸಾಗರಕ್ಕೆ ಹೋಗುವಾಗ ಕಡಿಮೆ ಅಂದರೆ ಒಂದು 20 ದಿನಕ್ಕೆ ಮುಂಚಿತವಾಗಿ ಟಿಕೆಟನ್ನು ನಾವು ರಿಸರ್ವ್ ಮಾಡ್ತೀವಿ. ಆ ಟಿಕೆಟ್ ನಮಗೋಸ್ಕರ ಕಾಯ್ದಿರಿಸಲಾಗಿದೆ. ಹಾಗೆ ಇಲ್ಲಿ ಹೇಳ್ತದೆ, ದೇವರ ಮೇಲುಗಳು, ದೇವರ ಆಶೀರ್ವಾದಗಳು, ದೇವರ ಶುಭಗಳು ನಮಗೋಸ್ಕರ ಸಿದ್ಧ ಮಾಡಿ ಕಾದಿರಿಸಲಾಗಿದೆ. ರಿಸರ್ವ್ಡ್ ನಮಗೋಸ್ಕರ ಇಟ್ಟಿದ್ದಾರೆ. ಹಾಗಾಗಿ ನಮಗೆ ಸಿದ್ಧ ಮಾಡಿ ಇಟ್ಟಿರ್ತಕ್ಕಂಥ ಈ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ತಕ್ಕಂಥ ಮಾರ್ಗ ಯಾವುದು, ಅದನ್ನು ಕುರಿತು ನಾವು ಇವತ್ತು ಧ್ಯಾನ ಮಾಡಲಿದ್ದೇವೆ. ಹಾಗಾದ್ರೆ ಅದನ್ನ ಹೇಗೆ ಹೊಂದ್ಕೊಳ್ಳೋದು ಅಂತ ಹೇಳಿದ್ರೆ, ಅದಕ್ಕೊಂದು ವಾಕ್ಯವನ್ನು ನಾವು ಓದ್ಕೊಳ್ಳುವ. ಕೀರ್ತನೆಗಳಲ್ಲಿ 31ನೇ ಅಧ್ಯಾಯ 19ನೇ ವಾಕ್ಯ. ಕೀರ್ತನೆ 31ರಲ್ಲಿ 19ನೇ ವಾಕ್ಯವನ್ನು ಓದುವುದಾದರೆ, ಸದ್ಭಕ್ತರಿಗೋಸ್ಕರ ನೋಡಿ, ಈ ಸದ್ಭಕ್ತರು ಅನ್ನೋ ಜಾಗದಲ್ಲಿ ದೇವರಿಗೆ ಭಯಪಡುವವರಂತ ಹಾಕೊಳ್ಳಿ. ನೀನು ಇಟ್ಟುಕೊಂಡಿರುವ, ಅರ್ಥ ಆಗ್ತಾ ಇದೆಯಾ? ನೀನ್ ಹಿಂಗ್ ಓದಪ್ಪ, ದೇವರಿಗೆ ಭಯಪಡುವವರಿಗೆ. ದೇವರಿಗೆ ಭಯಪಡುವವರಿಗೆ. ಯಾಕಂದ್ರೆ ಇಂಗ್ಲಿಷ್ ಮತ್ತು ತಮಿಳ್ ಇದೆಲ್ಲ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ. ದೇವರಿಗೆ ಭಯಪಡುವವರು, ಸದ್ಭಕ್ತರು ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಗೊಂದಲಕ್ಕೆ ನೀವು ಒಳಗಾಗ್ತೀರಾ. ಹಾಗಾಗಿ ಅಲ್ಲಿ ದೇವರಿಗೆ ಭಯಪಡುವವರಿಗೆ ಓದುವ. ದೇವರಿಗೆ ಭಯಪಡುವವರಿಗೆ, ದೇವರಿಗೆ ಭಯಪಡುವವರಿಗೆ ನೀನು ಇಟ್ಟುಕೊಂಡಿರುವ ಮೇಲು, ಆಶ್ರಿತರಿಗೋಸ್ಕರ, ನಂಬಿದವರಿಗೋಸ್ಕರ ನೀನು ಎಲ್ಲರ ಮುಂದೆ ಮಾಡಿದ ಉಪಕಾರಗಳು ಎಷ್ಟೋ ವಿಶೇಷವಾಗಿದೆ. ಹಾಗಾದ್ರೆ ನಮಗೋಸ್ಕರದವ್ರ ಮೇಲುಗಳನ್ನ, ಆಶೀರ್ವಾದಗಳನ್ನ ದೇವರು, ವಿಶೇಷವಾದ ಆಶೀರ್ವಾದಗಳನ್ನ ದೇವರು ನಮಗೆ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಒಂದು ಹಲ್ಲೆಲೂಯ. ನಿಮಗಿನ್ನು ಸಿದ್ಧ ಮಾಡ್ತಕ್ಕಂಥದ್ದಿಲ್ಲ, ಇಟ್ ಈಸ್ ಆಲ್ರೆಡಿ ಸಿದ್ಧವಾಗಿದೆ. ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಇನ್ನು ಸ್ವಲ್ಪರಿಗೆ ಹಂಗೆ ಏನೋ ಅರ್ಥ ಆಗ್ದಂಗಿದ್ದೀರಾ? ಹಲ್ಲೆಲೂಯ. ಸರಿ, ನಿಮಗೊಂದು ಉದಾಹರಣೆ. ಮದುವೆ ಆಗದೆ ಇರೋ ತಮ್ಮ ತಂಗಿ ಎದ್ದು ನಿಂತ್ಕೊಳ್ಳಿ. ಮದುವೆ ಆಗದೆ ಇರೋರು, ಮದುವೆ ಆದವರಲ್ಲ, ಆಗದೇ ಇರೋರು. ಒಂದು ವೆರಿ ನೈಸ್. ನಿಮ್ಗೆಲ್ರಿಗೊಂದು ಪ್ರಶ್ನೆ. ನಿಮ್ಮ ಬಾಳಿನ ಸಂಗಾತಿ ಇವತ್ತು ಹುಟ್ಟತ್ತ ಆಲ್ರೆಡಿ ಹುಟ್ಟಿ ಬೆಳೆದು ನಿಂತಿದೆಯಾ ಎಲ್ಲಾದ್ರೂ? ನಿಮ್ಮ ಪಾರ್ಟ್ನರ್ ನಿಮಗೋಸ್ಕರ, ನಿಮ್ ಜೋಡಿ ಅಥವಾ ಹಲ್ಲೆಲೂಯ ನಿಮ್ಮ ಬಾವಿ, ಹಲ್ಲೆಲೂಯ ಪಾರ್ಟ್ನರ್, ಹಲ್ಲೆಲೂಯ. ಅದು ಈ ಲೋಕದಲ್ಲಿ, ಈ ಭೂಮಿ ಮೇಲೆ ಯಾವುದೋ ರಾಜ್ಯದಲ್ಲಿ ಆಗಲಿ, ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಆಲ್ರೆಡಿ ಇದೆಯಾ ಅಲ್ಲ ಇನ್ಮೇಲೆ ಆಗ್ಬೇಕಾ? ಫಿಕ್ಸ್, ಹೌದಾ? ಇದೆಯಲ್ವಾ? ಹಾಗಾದ್ರೆ ನಿಮಗೆ ಸಿದ್ಧವಾಗಿದೆ. ಅದು ನಿಮಗೆ ಬಂದು ಸೇರ್ಬೇಕಾದ್ರೆ ದೇವರ ಭಯ ನಿಮಗೆ ಬೇಕು. ಕುತ್ಕೊಳ್ಳಿ. ಇವಾಗ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? ಅದೇ ರೀತಿ ಇದೊಂದು ಉದಾಹರಣೆ. ಹಾಗೆ ಪ್ರತಿಯೊಬ್ಬ ದೇವ ಮಕ್ಕಳಿಗೂ, ದೇವ ಜನರಿಗೂ ನಿಮಗೆ ಬೇಕಾದಂತೆ ಎಲ್ಲಾ ಆಶೀರ್ವಾದಗಳನ್ನ ದೇವರು ಈಗಾಗಲೇ ಕಾದಿರಿಸಲಾಗಿದೆ, ಸಿದ್ಧವಾಗಿದೆ, ಪ್ರಿಪೇರ್ ಆಗಿದೆ, ರೆಡಿ ಆಗಿದೆ. ಆದ್ರೆ ಅದು ನಮ್ಮ ಕೈ ಬಂದು ಸೇರೋದು ಯಾವಾಗ ಅಂತ ಹೇಳಿದ್ರೆ, ನಾವು ದೇವರಿಗೆ ಭಯಭಕ್ತಿಯಾಗಿ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ, ದೇವರ ಮಾರ್ಗದಲ್ಲಿ ದೇವರ ಮಾತನ್ನ ಅನುಸರಿಸಿ ಆ ಮಾರ್ಗದಲ್ಲಿ ನಡಿಬೇಕಾದರೆ ಶುಭವು, ಕೃಪವು ನಿನ್ನನ್ನ ಹಿಂಬಾಲಿಸುವುದು. It will come. It follows. No need of searching. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಬ್ಬರಿಗೂ ದೇವರ ಮಕ್ಕಳು ಇದನ್ನ ತಿಳ್ಕೊಳ್ಬೇಕು. ಹಾಗಾದ್ರೆ ಅನೇಕ ಮೇಲುಗಳು ಇವತ್ತು ನಮಗೆ ಕೊರತೆಯಲ್ಲಿದ್ದೇವೆ. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು. ದೇವರಿಗೆ ಭಯಪಡುವವರನ್ನ, ದೇವರ ಹುಡುಕುವರನ್ನ ಯಾವ ಮೇಲಿಗೂ ಕಡಿಮೆ ಇಲ್ಲ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಯಾವುದು ಕಡಿಮೆ ಇದೆ, ಯಾವುದು ಕೊರತೆ ಇದೆ, ಅದಕ್ಕೆ ನಿವಾರಣೆಯ ಮಾರ್ಗ ಏನು, ಪರಿಹಾರ ಹೇಗೆ ಅಂತ ಹೇಳಿ ನೋಡಿದ್ರೆ, ಈ ವಾಕ್ಯ ನಮಗೆ ಇವತ್ತು ಉಲ್ಲೇಖ ಮಾಡ್ತಾ ಇದೆ. ನಾವು ದೇವರಿಗೆ ಭಯಭಕ್ತಿಯಾಗಿ ನಡೆಯುವಾಗ ದೇವರು ಹೇಳ್ತಾರೆ, ನಿನಗೆ ಆಲ್ರೆಡಿ ನಾನು ಸಿದ್ಧ ಮಾಡಿಟ್ಟಿದ್ದೀನಿ, ನಿನಗೆ ಬಂದು ಸೇರತ್ತೆ. ಪಕ್ಕದಲ್ಲಿ ಹೇಳಿ, ದೇವರಿಗೆ ಭಯಪಟ್ಟು ದೇವರ ಮಾರ್ಗದಲ್ಲಿ ನಡೆಯಿರಿ, ಆವಾಗ ನಿಮಗೆಲ್ಲಾ ಮೇಲುಗಳು
ನಿಮಗೆ ಬಂದು ಸೇರ್ತದೆ. ಹಲ್ಲೆಲೂಯಾ. ನಿಮ್ಮ ಮನೆ, ನಿಮಗೆ ಬೇಕಾದ ಕಾರು, ನಿಮಗೆ ಬೇಕಾದಂತ ಆ ಗಂಡನ ಇರ್ಬೋದು, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಕಾರ್ ಇರ್ಬೋದು, ಕೆಲಸ ಇರ್ಬೋದು, ಪ್ರಮೋಷನ್ ಇರ್ಬೋದು, ಯಾವುದೇ ಇರಲಿ, ಎಲ್ಲವೂ ನಿಮಗೆ ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ ನಿಮಗೆ ಸಿದ್ಧವಾಗಿದೆ. ನಿಮಗೆ ಏಸಪ್ಪ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದಲ್ವಾ? ಏನಾಗಿದೆ? ಪ್ರಿಪೇರ್ಡ್, ರೆಡಿ ಆಗಿದೆ, ಕಾಯ್ದಿರಿಸಲಾಗಿದೆ. ಯಾವತ್ತು ನಮ್ಮ ನಡೆ, ನಮ್ಮ ನುಡಿ, ನಾವು ದೇವರಿಗೆ ಭಯಭಕ್ತಿಯಾಗಿ ದೇವರನ್ನು ಮುಂದಿಟ್ಕೊಂಡು, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಬಿಟ್ಟು, ದೇವರಿಗೆ ವಿರುದ್ಧವಾದ ಪಾಪಗಳನ್ನು ಬಿಟ್ಟು, ದೇವರಿಗೆ ಮೆಚ್ಚುಗೆಯಾಗಿ ನಾವು ಬಾಳ್ತೀವೋ, ಆಗ ಈ ಎಲ್ಲಾ ಮೇಲುಗಳು, ಈ ಎಲ್ಲಾ ಆಶೀರ್ವಾದಗಳು ನಿಮಗೆ ಬಂದು ತಲುಪುತ್ತದೆ. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ನಾವು ದೇವರಿಗೆ ನಮ್ಮನ್ನು ಅರ್ಪಣೆ ಮಾಡಬೇಕು. ಆಗ ಈ ಮೇಲುಗಳನ್ನು ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ, ಕೀರ್ತನೆ 25ರಲ್ಲಿ 12ನೇ ವಾಕ್ಯವನ್ನು ಓದುವಾಗ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಯಾರು ದೇವರಿಗೆ ಭಯಭಕ್ತಿಯ ಇದ್ದಾರೆ ಅವರಿಗೆ ನೀನು ಎಲ್ಲೋ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾವ್ದನ್ನು ನೋಡ್ಬೇಕು, ಆ ಮಾರ್ಗ. ಇವತ್ತು ಅನೇಕರಿಗೆ ಮಾರ್ಗ ಕತ್ತಲಿದೆ. ಏನ್ ಬಿಸ್ನೆಸ್ ಮಾಡ್ಲಿ, ಎಲ್ಲಿ ಗಂಡು ಹುಡುಕ್ಲಿ, ನನ್ನ ಪಾರ್ಟ್ನರ್ ಹೇಗೆ ಸೆಲೆಕ್ಟ್ ಮಾಡ್ಲಿ, ಒಂದು ಗೊಂದಲದಲ್ಲಿ ಇರ್ತಾರೆ. ಆದ್ರೆ ನಾವು ದೇವರಿಗೆ ಭಯಭಕ್ತಿಯಾಗಿ ಇರುವಾಗ, ದೇವರಿಗೆ ಮಾರ್ಗದಲ್ಲಿ ನಡೆಯುವಾಗ, ದೇವರಿಗೆ ಭಯಭಕ್ತಿ, ದೇವರಿಗೆ ಎದುರೋದಂದ್ರೆ ದೇವರ ವಾಕ್ಯವನ್ನ ಅನುಸರಿಸಿ ನಡೀಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಯಾವ್ದಲ್ಲಿ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯಬೇಕು. ದೇವರು ಹೇಳ್ತಾರೆ, ನನ್ನ ವಾಕ್ಯಕ್ಕೆ ನಡುಗುವರನ್ನ ಕಟಾಕ್ಷಿಸುತ್ತೇನೆ, ಆಶೀರ್ವದಿಸ್ತೇನೆ, ನಿಮ್ಮ ಕೆಲಸವನ್ನು ಆಶೀರ್ವದಿಸ್ತೇನೆ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸ್ತೇನೆ. ನಿಮಗೆ ದೇವರ ಭಯ ಇದೆಯಾ? ಮನುಷ್ಯರ ಭಯ ಇದೆ, ಮ್ಯಾನೇಜರ್ ಭಯ ಇದೆ, ಫ್ಯಾಕ್ಟ್ರಿ ಭಯ ಇದೆ, ಬಂಧು ಬಳಗದ ಭಯ ಇದೆ, ಅವು ಇರುವೆ ಚೇಳು ಇದ್ರ ಭಯ ಇದೆ. ದೇವ್ರ ಭಯ ಇದೆಯಾ? ಹಲ್ಲೆಲೂಯಾ. ಈಗ ನಮಗೆ ಬೇಕಾದಂತ ಎಲ್ಲಾ ಆಶೀರ್ವಾದ, ಸಂತೋಷ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಬಿಡುಗಡೆ, ಜಯ, ಅಭಿವೃದ್ಧಿ, ಇವೆಲ್ಲವೂ ಸಿದ್ಧ. ಮತ್ತೆ ಯಾಕೆ ನಮಗೆ ತಲುಪಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಸಭೆ ಇವತ್ತು, ಯಾಕಂದ್ರೆ ನಾವು ಅಂತ್ಯ ಕಾಲದಲ್ಲಿ ಇದ್ದೇವೆ. ವಾಕ್ಯ ಹೇಳ್ತದೆ ಇವತ್ತು ದೇವರ ಭಯ ಕಡಿಮೆ. ಆದ್ರೆ ಸಭೆಯಲ್ಲಿ ದೇವರ ಭಯ ಕಡಿಮೆ ಇರ್ತಕ್ಕಂಥದ್ದು ವಿಪರ್ಯಾಸ. ನೀವೇ ಯೋಚನೆ ಮಾಡ್ರಿ, ಆರಂಭದಲ್ಲಿ ದೇವರನ್ನ ಅರಿತಾಗ, ದೇವರನ್ನ ನಂಬಿದಾಗ ನಿಮಗಿದ್ದಂತ ಭಯ ಇವತ್ತು ದೇವರ ಮೇಲೆ ನಿಮಗಿದೆಯಾ? ಹಲ್ಲೆಲೂಯಾ. ಆಗ ಹೇಳ್ತಾರೆ, ದೇವರಿಗೆ ಭಯಭಕ್ತಿಯಾಗಿ ನಡೀರಿ, ಎಲ್ಲಾ ಮೇಲುಗಳು ನಿಮಗೆ ಬಂದು ಸೇರುತ್ತದೆ. ಓದಪ್ಪ 25ರಲ್ಲಿ 12, 13. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನ ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು. ಅವನು ಎಲ್ಲ ಕೈತಾರೆ ಹೇಗೆ? ಸುಖದಿಂದ, ಆರೋಗ್ಯದಿಂದ, ಕೆಲಸದಲ್ಲಿ ಸುಖ, ನೆಮ್ಮದಿ, ಸಮಾಧಾನ. ಹಣ ಬೇಕಾ? ನೆಮ್ಮದಿ ಬೇಕಾ? ಎಷ್ಟು ಜನಕ್ಕೆ ಸಮಾಧಾನ ಬೇಕು? ದೇವರು ಹೇಳ್ತಾರೆ, ಅವನು ದೇವರಿಗೆ ಭಯಭಕ್ತಿಯಿಂದ ನಡೆದ್ರೆ, ಆ ದೇವರ ವಾಕ್ಯ ಹೇಳ್ತದೆ, ಅವನು ಸುಖದಿಂದ ಇರುವನು. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಸುಖ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಜಗಳ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಸುಖ ಬೇಕಾ? ದೇವರಿಗೆ ಭಯಭಕ್ತಿ ಇರಲಿ. ನೆಮ್ಮದಿ ಬೇಕಾ? ಶಾಂತಿ ಬೇಕಾ? ಎಲ್ಲಿದೆ? ದೇವರಿಗೆ ಭಯಪಡ್ರಿ. ಅದನ್ನ ದಾವಿದ ಹೇಳ್ತಾನೆ, ನಾನು ಯಾವಾಗಲೂ ನನ್ನ ದೇವರನ್ನ ನಾನು ಎದುರುಗಡೆ ಇಟ್ಕೊಂಡಿದ್ದೀನಿ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕೆಲಸ, ನಮ್ಮ ವ್ಯವಹಾರ, ನಮ್ಮ ಮಾತು, ನಮ್ಮ ಮನೆಯಲ್ಲಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಫ್ಯಾಕ್ಟ್ರಿಯಲ್ಲಿ, ಎಲ್ಲಾ ಕಡೆನೂ ದೇವ್ರನ್ನ ನೋಡ್ತಾ ಇದ್ದಾರೆ, ದೇವರನ್ನ ನೋಡ್ತಾ ಇದ್ದಾರೆ ಅಂತೇಳಿ ಆ ದೇವರ ಭಯದಲ್ಲಿ ನ್ಯಾಯವಾಗಿ, ನೀತಿಯಾಗಿ, ಆಮೇಲೆ ದೇವರಿಗೆ ಪ್ರಿಯವಾಗಿ ನೀವು ಬದುಕುವುದಾದ್ರೆ, ನೀವು ಬಾಳುವುದಾದ್ರೆ, ಖಂಡಿತ ಹೇಳ್ತೇನೆ, ನೀವು, ನಿಮ್ಮ ಸಂತತಿ, ನಿಮ್ಮ ಜೀವಮಾನವೆಲ್ಲ ಈ ಭೂಲೋಕದಲ್ಲಿ ಬಾಳೋ ತನಕ ದೇವ್ರು ಹೇಳ್ತಾರೆ, ನೀನು ಸುಖದಿಂದ ಇರ್ತೀಯ, ನೀನು ಸಂತೋಷದಿಂದ ಇರ್ತೀಯ, ನೀನು ಸಮಾಧಾನದಿಂದ ಇರ್ತೀಯ. ಹಾಗಾದ್ರೆ ಇದಕ್ಕೆ ಬೇಕಾಗಿದ್ದೇನು? ದೇವರ ಭಯ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಜಗಳ. ಯಾಕೆ? ದೇವರ ಭಯ ಇಲ್ಲ.
ದೇವರ ಭಯ ಇದ್ರೆ ದಿನ ಪ್ರಾರ್ಥನೆ ಮಾಡ್ತೀರಾ. ದೇವರ ಭಯ ಇದ್ರೆ ಸುಳ್ಳು ಹೇಳಲ್ಲ. ದೇವರ ಭಯ ಇದ್ರೆ ಮೋಸ ಮಾಡಲ್ಲ. ದೇವರ ಭಯ ಇದ್ರೆ ಅನ್ಯಾಯ ಮಾಡಲ್ಲ. ದೇವರ ಭಯ ಇದ್ರೆ ವ್ಯಭಿಚಾರ ಮಾಡಲ್ಲ. ದೇವರ ಭಯ ಇದ್ರೆ ಕದಿಯಲ್ಲ. ಅರ್ಥ ಆಗ್ತಾ ಇದೆಯಾ? ದೇವರ ಭಯ ಇದ್ರೆ ಮೋಸ, ಕಪಟ ಇವು ಯಾವುದು ನಮ್ಮ ಹೃದಯದಲ್ಲಿ ಇರಲ್ಲ. ಯಾಕೆ ಇವತ್ತು ಆಶೀರ್ವಾದದ ಕೊರತೆ? ಯಾಕೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ? ದೇವರ ವಾಕ್ಯಕ್ಕೆ ನಡುತ್ತಾ ಇಲ್ಲ. ಹಾಗಾದ್ರೆ ದೇವರು ಸುಳ್ಳು ಹೇಳ್ತಾರೆ ಏನು? ಇಲ್ಲ. ನಾವು ಸರಿ ಇಲ್ಲ. ನಮ್ಮ ದಾರಿಯನ್ನ, ನಮ್ಮ ಮಾರ್ಗವನ್ನ ನಾವು ಅದನ್ನು ಸರಿಪಡಿಸ್ಕೊಂಡ್ರೆ ಖಂಡಿತ ಹೇಳ್ತೇನೆ, ನಾವು ದೇವರ ಆಶೀರ್ವಾದದಿಂದ ಪ್ರತಿಯೊಬ್ಬರು ತುಂಬಲ್ಪಡ್ತೇವೆ. ಹಲ್ಲೆಲೂಯಾ. ನಮ್ಮ ದೇವರು ಮೇಲುಗಳಲ್ಲಿ ಶ್ರೇಷ್ಠತೆ ಉಳ್ಳವನು. ನಮಗೆ ಬೇಕಾದ ಎಲ್ಲವನ್ನು ಆತನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಾವು ವಿಧೇಯರಾದಾಗ, ದೇವರ ವಾಕ್ಯಕ್ಕೆ ವಿಧೇಯರಾದಾಗ ನಮಗದು ದೇವರು ಕೊಡುವಂಥದ್ದಾಗಿದೆ. ದೇವರ ಭಯ ಅಂತ ಹೇಳಿದ್ರೆ ದೇವರ ಮಾತಿಗೆ ವಿಧೇಯರಾಗಿ ನಡೆಯುವುದು, ದೇವರ ಮಾತಿಗೆ ಚಾಚು ತಪ್ಪದೆ ಆತನ ಅಧಿಕಾರಕ್ಕೆ ಒಳಗಾಗೋದು, ವಾಕ್ಯಕ್ಕೆ ಒಳಗಾಗೋದು. ಒಂದು ಹಲ್ಲೆಲೂಯಾ ಹೇಳಿ. ಎಷ್ಟತ್ರ ಬೈಬಲ್ ಇದೆ, ವಾಕ್ಯ ಕೇಳಿದ್ರೆ ಸಾಲದು, ದೀಕ್ಷಾಸ್ನಾನ ತಗೊಂಡ್ರೂ ಸಾಲದು, ಆರಾಧನೆ ಮಾಡಿದ್ರೂ ಸಾಲದು. ನಿಮ್ಮ ಆಶೀರ್ವಾದ, ಸಂಪೂರ್ಣ ಆಶೀರ್ವಾದ ಎಲ್ಲಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ ಈ ವಾಕ್ಯದಲ್ಲಿ 66 ಪುಸ್ತಕದಲ್ಲಿ ಇರ್ತಕ್ಕಂಥ ದೇವರ ಮಾತನ್ನ, ದೇವರ ನುಡಿಯನ್ನ, ದೇವರ ವಾಕ್ಯವನ್ನ, ಈ ದೇವರ ಧ್ವನಿಯನ್ನ ಕೇಳಿದ್ರೆ ಸಾಲದು, ಕೇಳಿ ವಿಧೇಯರಾಗಿ ಅನುಸರಿಸಿ ನಡೆಯುವಾಗ ಆಶೀರ್ವಾದ ತುಂಬಲ್ಪಡ್ತೀವಿ. ಅದ್ರಲ್ಲಿ ಯಾವ ಮ್ಯಾಜಿಕ್ ಇಲ್ಲ. ಕೆಲವೊಬ್ರು ಬರ್ತಾರೆ ಮೋಸ ಮಾಡೋರು. ಹಲ್ಲೆಲೂಯಾ, ಆಮೆನ್. ಹಾಗಾಗಿ ನೋ ನಥಿಂಗ್. ನೀವು ಯಾರೇ ಆಗಿರಿ, ವಾಕ್ಯಕ್ಕೆ ವಿಧೇಯರಾಗಿರಿ, ನೀವು ಆಶೀರ್ವಾದವಾಗಿರ್ತೀರಾ. ನಮಗೋಸ್ಕರ ಮೇಲುಗಳನ್ನು ಮಾಡಿದ್ದಾರೆ. ಯೇಸು ಈ ಲೋಕಕ್ಕೆ ಯಾಕೆ ಬಂದ್ರು? ನಾವು ನರಕಕ್ಕೆ ಹೋಗ್ಬಾರ್ದು, ನಾವು ಪರಲೋಕಕ್ಕೆ ಹೋಗ್ಬೇಕಂತೇಳಿ ನಿತ್ಯ ಜೀವವನ್ನು ನಮಗೆ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇಟ್ ಈಸ್ ಪ್ರಿಪೇರ್ಡ್, ರಿಸರ್ವ್ಡ್, ಕಾದಿರಿಸಲಾಗಿದೆ ಪ್ರತಿಯೊಬ್ಬರಿಗೋಸ್ಕರ. ಹಾಗಾದ್ರೆ ಇವತ್ತಿನಿಂದ ದೇವರ ಮಾರ್ಗವನ್ನು ಅನುಸರಿಸಿ ನಡೆಯಲಿಕ್ಕೆ ನಿಮ್ಮನ್ನು ಅರ್ಪಣೆ ಮಾಡ್ರಿ. ನಿಮ್ಮ ಈ ಚಿಂತೆಗೆ ಎಟುಕದ ಅನ್ಇಮ್ಯಾಜಿನಬಲ್ ಆಶೀರ್ವಾದ ನಿಮಗೆ ಬಂದು ಒದಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಆತನ ಶುಭಗಳು, ಆತನ ಸಂಪತ್ತು, ಆತನ ಕೃಪೆಯಲ್ಲಿ ಐಶ್ವರ್ಯನು, ಕರುಣೆಯಲ್ಲಿ ಐಶ್ವರ್ಯನು, ಆತನ ಅಗತ್ಯಗಳನ್ನು ಪೂರೈಸುವ ದೇವರು. ನಮಗೆ ಬೇಕಾದಂತ ಎಲ್ಲ ವಸ್ತುಗಳನ್ನು ನೀಡಲಿಕ್ಕೆ ಆತನು ಐಶ್ವರ್ಯನು. ಹಾಗಾದ್ರೆ ಇಷ್ಟೆಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇದು ನಿಮಗೆ ಯಾವಾಗ ದೊರೆಯುತ್ತೆ? ದೇವರಿಗೆ ಭಯಪಟ್ಟು ದೇವರ ಮಾರ್ಗದಲ್ಲಿ ನಾವು ನಡೆಯುವಾಗ. ನಿಮ್ಮ ಆಶೀರ್ವಾದ ಎಲ್ಲಿದೆ? ನೀವು ದೇವರಿಗೆ ಭಯಭಕ್ತಿಯಾಗಿ ನಡೆದ್ರೆ ನೀವು ಭಾಗ್ಯವಂತರು. ತಿಳ್ಕೊಳ್ಳಿ, ಇಲ್ಲಿ ಮ್ಯಾಜಿಕ್ ಇಲ್ಲ, ಯಾವುದು ಟ್ರಿಕ್ಸ್ ಇಲ್ಲ ಇಲ್ಲಿ. ಇದನ್ನ ಮನದಟ್ಟು ಮಾಡ್ಕೊಳ್ರಿ. ಹಲ್ಲೆಲೂಯಾ, ಆಮೆನ್. ನೀವು ಯೇಸುವನ್ನ ನಂಬಿ ಬಂದ ಮೇಲೆ 100ಕ್ಕೆ 100 ಎಷ್ಟು ಸತ್ಯ ಅರ್ಥಕೊಂಡಿದ್ದೀರಾ, ಆ ಸತ್ಯದ ಹೆಜ್ಜೆಯ ಜಾಡಿನಲ್ಲಿ ನೀವು ನಡೀತಾ ಇದ್ರೆ ನಿಮ್ಮ ಪ್ರತಿಯೊಂದು ಹೆಜ್ಜೆನು ಯೇಸುವಿನ ನಾಮದಲ್ಲಿ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾರೆ, ದೇವರಿಗೆ ಭಯಭಕ್ತಿಯಾಗಿ ನಡೆಯಿರಿ, ನಿಮ್ಮ ಮೇಲುಗಳು ನಿಮಗೆ ಕಾದಿರ್ತಕ್ಕಂಥದ್ದು ನಿಮ್ಮನ್ನ ಬಂದು ತಲುಪ್ತದೆ. ನೀವು ಹುಡುಕ್ಬೇಡಿ, ದೇವರಿಗೆ ಬಿಟ್ಕೊಡಿ. ದೇವರ ಭಯಭಕ್ತಿ ನಡಿ, ನಿಮಗೆ ಒಳ್ಳೆಯದನ್ನೇ ಮಾಡೋದು. ದೇವರು ಯಾವತ್ತೂ ನಿಮಗೆ ಕೆಟ್ಟದೇನು ಮಾಡೋದೇ ಇಲ್ಲ. ಹಾಗೆ ಹೇಳ್ತಾರೆ, ನಿನಗೆ ಬೇಕಾದಂತ ಆಶೀರ್ವಾದವು ನಿನಗೆ ಸಿದ್ಧವಾಗಿದೆ. ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಜೋಸೆಫ್ ಅವನ ಜೀವನದಲ್ಲಿ ಅವನ ಪೋಟಿಪರ್ನ ಹೆಂಡತಿ ಅವನನ್ನ ಪಾಪಕ್ಕೆ ಸೆಳೆಯುವಾಗ, ಅವನ ತೋಳಿನ ಮೇಲೆ ಅವನ ಶರ್ಟನ್ನ ಎಳೆಯುವಾಗ ಅವನ್ ಏನ್ ಮಾಡ್ದ? ಬಿಟ್ಟು ಓಡೋಗ್ತಾನೆ. ನಮ್ಮ ಲೋಕದಲ್ಲಿ ಪಾಪ ನಮ್ಮನ್ನ ಅಟ್ಯಾಕ್ ಮಾಡತ್ತೆ, ಶಾಪ ನಮ್ಮನ್ನ ಅಟ್ಯಾಕ್ ಮಾಡತ್ತೆ, ಮೋಸ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ. ಸೈತಾನನ ಅನೇಕ ರೀತಿಯಲ್ಲಿ ಅನೇಕ ವ್ಯಕ್ತಿಗಳ ಮುಖಾಂತರ, ಆಲೋಚನೆ ಮುಖಾಂತರ ನಮ್ಮನ್ನ ಅಟ್ಯಾಕ್ ಬರ್ಬೋದು. ಆ ಅಟ್ಯಾಕ್ ಬಂದಾಗಲೂ ಅವನು ಹೇಳ್ತಾನೆ, ಇಂಥ ಪಾಪವನ್ನ ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಮಾಡಲಿ ಅಂತೇಳಿ ಆ ಪಾಪವನ್ನು ಬಿಟ್ಟು ಹೋಗ್ತಾನೆ. ನಾವು ಹೇಗಿದ್ದೇವೆ? ದೇವರಿಗೆ ವಿರುದ್ಧವಾಗಿ
ಪಾಪ, ಮೋಸ, ಅನ್ಯಾಯ, ಲಂಚ, ದರೋಡೆ, ಅವಮಾನ, ಸುಳ್ಳು ಅವು ಬಂದಾಗ ದೇವರಿಗೆ ವಿರುದ್ಧವಾಗಿ ಸುಳ್ಳು ನಾನು ಹೇಗೆ ಹೇಳಲಿ, ದೇವರಿಗೆ ವಿರುದ್ಧವಾಗಿ ಮೋಸ ನಾನು ಹೇಗೆ ಮಾಡಲಿ, ದೇವರಿಗೆ ವಿರುದ್ಧವಾಗಿ ಈ ಪಾಪನ ನಾನು ಹೇಗೆ ಮಾಡಲಿ ಅಂತೇಳಿ ಆ ಪಾಪದಿಂದ, ಆ ಮೋಸದಿಂದ ನೀವು ದೂರ ಸರಿಯೋದೆ ದೇವರಿಗೆ ಭಯಪಡೋದು. ಅಂಥವರಿಗೆ ದೇವರು ಆಶೀರ್ವದಿಸ್ತಾರೆ. ಜೋಸೆಫ್ ಅದರಿಂದ ದೂರ ಸರಿದ. ನಾವು ಇರ್ತಕ್ಕಂಥದ್ದು ಪಾಪದ ಲೋಕ. ದೇವರಿಗೆ ಭಯಪಟ್ಟು ನಾವು ಜೀವಿಸುವುದಾದ್ರೆ ಖಂಡಿತ ಹೇಳ್ತೇನೆ ಪ್ರಿಯರೇ, ನಿಮ್ಮ ಬದುಕು, ನಿಮ್ಮ ಬಾಳು ಬಂಗಾರ. ಒಂದ್ ಪಕ್ಷ ಭಯಪಡ್ಲಿಲ್ಲ, ಬಂಗಾರ ಆಗಲ್ಲ, ಬಾಧೆ ಜಾಸ್ತಿ ಆಗ್ಬಿಡುತ್ತೆ. ಬಾಧೆನ ಬಂಗಾರನ. ಒಳ್ಳೇದು ಕೆಟ್ಟದು ನಿಮ್ ಮುಂದೆ ಇಟ್ಟಿದ್ದೀವಿ, ಯಾವ್ದು ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಒತ್ತಾಯ ಇಲ್ಲ, ನಮಗೆ ಬುದ್ಧಿ ಇದೆ. ಬುದ್ಧಿ ಇರೋರು ಅಲ್ಲೆಲ್ಲೂ ಹೇಳಿ ಅಲ್ಲೆಲ್ಲೂಯ್ಯ ಆಮೆನ್. ಹಾಗಾಗಿ ಯಾವ್ದು ಬೇಕು ದೇವರಿಗೆ ಭಯಭಕ್ತಿಯಾಗಿ ನಡೀರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಾನು ಮಾತು ಹೇಳ್ತೀನಿ, ನಿಮಗೆ ಯಾರು ಕೇಡು ಮಾಡಿದ್ದಾರೆ, ಯಾರು ನಿಮ್ಮನ್ನು ದೂಷಿಸಿದ್ದಾರೆ, ಯಾರು ನಿಮ್ಮನ್ನು ಅವಮಾನಪಡಿಸಿದ್ದಾರೆ, ಆ ಸ್ಥಳಗಳಲ್ಲಿ, ಆ ಕಾರ್ಯಗಳಲ್ಲಿ ನಿಮಗೆ ಮೇಲುಂಟಾಗಬೇಕಾ, ನೀವು ದೇವರಿಗೆ ಭಯಭಕ್ತಿಯಾಗಿರ್ಬೇಕು. ಜೋಸೆಫ್ನು ದೇವರಿಗೆ ಭಯಭಕ್ತಿಯಾಗಿದ್ದ. ಅವನು ಭಯಭಕ್ತಿಯಾಗಿದ್ದಾಗ ದೇವರು ಅವನಿಗೆ ಮೇಲನ್ನೇ ಮಾಡಿದ್ರು. ಅವನಿಗೆ ಎಲ್ಲ ಅವಮಾನ ಆಗಿತ್ತು, ಯಾರು ಅವನಿಗೆ ಕೇಸಾಕಿ ಒಳಗೆ ತಳ್ಳಿದ್ರು, ಅಂಥ ಜನರ ಮುಂದೆ, ಆ ಸ್ಥಳದಲ್ಲಿ, ಆ ಅನ್ಯ ದೇಶದಲ್ಲಿ ದೇವರು ಅವನಿಗೆ ಮಾನ್ಯತೆಯನ್ನ, ಗೌರವವನ್ನ ಕೊಟ್ಟು ಘನಪಡಿಸಿದ್ರು. ನಾನು ನಿಮ್ಗೆ ಹೇಳ್ತೀನಿ ಕಾರಣ ಏನು. ಅವನು ಆ ವಯಸ್ಸಿನಲ್ಲಿ, ಯಾವ ವಯಸ್ಸು, ಮೋಸ್ಟ್ ಅವನಿಗೆ 25 ವಯಸ್ಸು ಇರ್ಬೋದು ಅಷ್ಟೇ. 17ನೇ ವಯಸ್ಸಲ್ಲಿ ಮನೆ ಬಿಟ್ಟು ಹೋಗ್ತಾನೆ. 30ನೇ ವಯಸ್ಸಿನಲ್ಲಿ ಅವನು ಚೀಫ್ ಮಿನಿಸ್ಟರ್ ಆಗ್ತಾನೆ. 30ನೇ ವಯಸ್ಸಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಾನೆ. 13 ವರ್ಷದ ಪಾಡುಗಳು. ನಮ್ಮ ಜೀವನದಲ್ಲಿ ಸ್ವಲ್ಪ ಪಾಡುಗಳು ಇರ್ಬೋದು, ಪರೀಕ್ಷೆ ಇರ್ಬೋದು. ಪರೀಕ್ಷೆ ಇಲ್ಲದೆ ಪಾಸಾಗಿ ಮುಂದೆ ತರಗತಿಗೆ ಹೋಗಕ್ಕಾಗಲ್ಲ. ಈ ಪರೀಕ್ಷೆ ಸಮಯದಲ್ಲಿ, ನಮ್ಮ ಈ ಜೀವನದ ಸಮಯದಲ್ಲಿ, ನಮ್ಮ ಯೌವನದ ಸಮಯದಲ್ಲಿ, ಈ ಟೀನ್ ಏಜಿನಲ್ಲಿ ಅಥವಾ ಸಮಸ್ಯೆಗಳು ನಮಗೆ ಬಂದಾಗ ನಾವು ದೇವರ ಭಯದಲ್ಲಿ ಬದುಕುವುದಾದ್ರೆ ಖಂಡಿತ ದೇವರು ಹೇಳ್ತಾರೆ, ಎಲ್ಲಿ ನಾಚಿಕೆ ಪಟ್ರಿ, ಎಲ್ಲಿ ಅವಮಾನ ಪಟ್ರಿ, ಅದೇ ಜನರ ಮುಂದೆ, ಅದೇ ಜಾಗದಲ್ಲಿ ನಾನು ನಿಮಗೆ ಮೇಲನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತೇನೆ. ಜೋಸೆಫನ ದೇವರು ಆಶೀರ್ವದಿಸಿದ್ರು. ಅವನ ಎಲ್ಲ ಅವಮಾನಗಳನ್ನ ದೇವರು ಕನ್ವರ್ಟ್ ಮಾಡಿದ್ರು. ಅವನ ದುಃಖಗಳು, ಕಣ್ಣೀರುಗಳು ಬದಲಾಯಿತು, ಅವಮಾನಗಳು ಬದಲಾಯಿತು. ಹೇಗೆ? ದೇವರಿಗೆ ಭಯಭಕ್ತಿಯಾಗಿದ್ದ. ಅವನಿಗೇನಿಲ್ಲ ಆವತ್ತು. ಅವನೊಬ್ಬ ಕೆಲಸಗಾರ, ಆಫ್ಟರ್ ಆಲ್ ಫ್ಯಾಕ್ಟ್ರಿ ಕೆಲಸಗಾರ, ಅವನು ರೂಮ್ ಕ್ಲೀನರು. ಅಂತ ಸಂದರ್ಭದಲ್ಲಿ, ಆ ಚಿಕ್ಕ ಕಾರ್ಯದಲ್ಲಿ ಕೂಡ ಅವನು ದೇವರಿಗೆ ಭಯಭಕ್ತಿಯಾಗಿ ಜೀವಿಸ್ತಾ, ದೇವರಿಗೆ ವಿಧೇಯನಾಗಿ ಜೀವಿಸ್ತಾ, ಇದನ್ನ ಕಂಡಂತ ದೇವರು ಅವನನ್ನ ಉನ್ನತಿಗೆ ತಂದರು. ಅವನಿಗೆ ಉನ್ನತಿ ತಂದರು, ಸಿಂಹಾಸನಕ್ಕೆ ತಂದರು. ನಾನು ನಿಮಗೆ ಹೇಳ್ತೀನಿ, ನೀವು ದೇವರ ಭಯಭಕ್ತಿಯಲ್ಲಿರಿ. ಹಲ್ಲೆಲೂಯಾ ಆಮೆನ್. ದೇವರಿಗೆ ಭಯಪಡೋದಂದ್ರೆ ಪಾಪವನ್ನ ನಿರಾಕರಿಸೋದು, ಅನ್ಯಾಯವನ್ನ ನಿರಾಕರಿಸೋದು, ಅಕ್ರಮವನ್ನ ನಿರಾಕರಿಸೋದು. ಆಮೆನ್. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ ಆಮೆನ್. ದೇವರನ್ನ ನೋಡ್ತಾ ಇದ್ದಾರೆ ಅಂತೇಳಿ ದೇವರ ಭಯದಲ್ಲಿ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಬಾಳೋದು ಆದ್ರೆ, ನಾನು ನಿನ್ಗೆ ಹೇಳ್ತೇನೆ, ನಿನ್ನ ಉಸಿರು ಜೀವ ಹೋಗೋ ತನಕ ದೇವರು ನಿನಗೆ ಬೇಕಾದ ಎಲ್ಲವನ್ನು ಕೊಟ್ಟು ದೇವರು ನಡೆಸ್ತಾನೆ. ನೀವು ಹೇಗಿದೆ, ಯಾವ್ದು ಬೇಕು ಚಾಯ್ಸ್ ಮಾಡ್ಕೊಳ್ಳಿ. ಜೋಸೆಫನು ಅನ್ಯ ದೇಶದಲ್ಲಿದ್ದ, ಅವನಲ್ಲಿ ದೇವರ ಭಯ ಇತ್ತು. ದೇವರ ಭಯ ಇದ್ದು ಅದನ್ನು ಅನುಸರಿಸಿ ನಡೆಯುವಾಗ ಖಂಡಿತ ಹೇಳ್ತೇನೆ, ನೀವು, ನಿಮ್ಮ ಕುಟುಂಬ ಹೇಗಿರುತ್ತೆ? ಆಶೀರ್ವಾದವಾಗಿರುತ್ತೆ. ಕೈ ತಟ್ರಿ. ನೆಕ್ಸ್ಟ್ ಹಲ್ಲೆಲೂಯಾ. ನೆಕ್ಸ್ಟ್ ಇನ್ನೊಬ್ರು ನೋಡಿ, ಇವನು ಹೇಗೆ ಆಶೀರ್ವಾದ ಆದ. ನೆಕ್ಸ್ಟ್ ವಿಮೋಚನಾ ಕಾಂಡ 1:20. ಇಲ್ಲಿ ಸೂಲಗಿತ್ತಿಯರನ್ನ ನೋಡ್ತೇವೆ. ಯಾರು ಹೇಳಿ? ಸೂಲಗಿತ್ತಿಯರು. ನಿಮಗೆ ಕನ್ನಡದಲ್ಲಿ ಸೂಲಗಿತ್ತಿಯರು ಅರ್ಥ ಆಗತ್ತಾ ಗೊತ್ತಿಲ್ಲ, ನರ್ಸ್ ಅಂತ ತಗೊಳ್ಳಿ, ದಾದಿ ಅಂತ ತಗೊಳ್ಳಿ. ಹಲ್ಲೆಲೂಯಾ. ರೈಟ್. ಯಾರು ಹೇಳಿ? ನರ್ಸ್. ಓಕೆ. ಎಷ್ಟು ಜನ ಸೂಲಗಿತ್ತಿಯರಿಂದ ಅರ್ಥ ಆಗತ್ತೆ? ಪರವಾಗಿಲ್ಲ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹಲ್ಲೆಲೂಯಾ. ಹೋದಪ್ಪ. ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. ಅವರು ದೇವರಿಗೆ ಭಯಪಟ್ಟದ್ದರಿಂದ ಆತನು ಅವರಿಗೆ ವಂಶಾಭಿವೃದ್ಧಿಯನ್ನುಂಟು ಮಾಡಿದನು. ಕೆಳಗಡೆ ಹೋದಪ್ಪ. ಇದಲ್ಲದೆ ಇಸ್ರಾಯೇಲ್ಯರು ಹೆಚ್ಚಿ ಬಲಗೊಂಡರು. ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು.
ಹಲ್ಲೆಲೂಯಾ. ನೋಡಿ ಏನಾಯ್ತು, ಇನ್ನೊಂದ್ಸತಿ ಓದಪ್ಪ 20. ದೇವರು ಹಾ. ಆ ಸೂಲಗಿತ್ತಿಯರಿಗೆ ಹಾ. ಹಿತವನ್ನು ಮಾಡಿದನು. ದೇವರ ಆ ಸೂಲಗಿತ್ತಿಗೆ ಏನ್ ಮಾಡಿದ್ರು? ಹಿತ, ಒಳ್ಳೇದು, ಗುಡ್ನೆಸ್. ಯಾಕೆ? ದೇವರಿಗೆ ಭಯಪಟ್ರು. ರಾಜನ ಆಜ್ಞೆ, ಯಾವುದೇ ಗಂಡು ಮಗು ಹುಟ್ಟಿದ್ರು ಏನ್ ಮಾಡ್ಬೇಕು? ನೀವು ಕೊಂದಾಕ್ಬೇಕು. ಆದ್ರೆ ಇವ್ರೇನ್ ಮಾಡಿದ್ರು? ದೇವರ ಮಾತಿಗೆ ವಿಧೇಯರಾಗಿ ದೇವರ ವಾಕ್ಯವನ್ನು ಅನುಸರಿಸಿ ನಡೆದುದರಿಂದ, ದೇವರಿಗೆ ಭಯಪಟ್ಟುದರಿಂದ ದೇವರು ಅವರನ್ನ ಆಶೀರ್ವದಿಸಿದನು. ದೇವರವರಿಗೆ ಶುಭವನ್ನು ಕೊಟ್ಟರು. ನಿಮಗೂ ಅಷ್ಟೇ ದೇವರು ಆಲ್ರೆಡಿ ನಿಮಗೆ ಶುಭವನ್ನ, ಆರೋಗ್ಯವನ್ನ, ನಿಮ್ಮ ಮನೆಯನ್ನ, ನಿಮಗೆ ಕಾರನ್ನ, ನಿಮಗೆ ಕೆಲಸ, ನಿಮಗೆ ಜಯ, ನಿಮ್ಮ ಬಿಸಿನೆಸ್, ನಿಮಗೆಲ್ಲ ಸಿದ್ಧವಾಗಿದೆ. ನೀವು ದೇವರಿಗೆ ಭಯಪಟ್ಟು ನಡೆದ್ರೆ ಸಾಕು, ಅದು ನಿಮ್ಮ ಬಾಗಿಲಿಗೆ ಬಂದು ಸೇರತ್ತೆ. ಶುಭವು, ಕೃಪವು ನಿಮ್ಮನ್ನ 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 ಹಿಂಬಾಲಿಸಿ ಬರ್ಬೇಕಾದ್ರೆ ಮಾರ್ಗ ದೇವರಿಗೆ ಭಯಪಡೋ. ಸೇವೆನಾ? ನಿಮ್ಗೆ ಸೇವೆ ಬೇಕಾ? ದೇವರಿಗೆ ಭಯಪಡ್ರಿ. ಕೆಲಸದಲ್ಲಿ, ಬಿಸಿನೆಸ್ನಲ್ಲಿ ಆಶೀರ್ವಾದ ಬೇಕಾ? ದೇವರಿಗೆ ಭಯಪಡ್ರಿ. ಪಕ್ಕದ ಕೈ ಕೊಟ್ಟು ಹೇಳಿ, ದೇವರಿಗೆ ಭಯಪಡ್ರಿ. ನಿಮ್ಮ ಆಶೀರ್ವಾದ ಎಲ್ಲ ನಿಮ್ಮ ಹುಡುಕ್ ಬರತ್ತೆ. ನಿಮ್ಗೆ ದೇವರು ಭಯ ಇಲ್ಲ ಅಂದ್ರೆ ಬರಲ್ಲ. ದೇವರಿಗೆ ಭಯಪಡುವವನೇ ಭಾಗ್ಯವಂತ. ಕೈ ಮೇಲೆ ಹೇಳ್ರಿ ಹಲ್ಲೆಲೂಯಾ. ಆಮೆನ್. ಇವತ್ತೊಂದು ತೀರ್ಮಾನಕ್ಕೆ ಬನ್ರಿ. ಬೈಬಲ್ ತಗೊಳ್ರಿ, ಓದ್ರಿ. ಇದ್ರ ಪ್ರಕಾರ ನಾನು ನನ್ನ ಕುಟುಂಬ ಇದೀವಾ? ಸುಮ್ಮನೆ ನಾವು ಚರ್ಚಿಗೆ ಬಂದು ಕೈ ತಟ್ಟಿ ಆರಾಧನೆ ಮಾಡಿ ಹೋಗ್ಬಿಟ್ರೆ ನಿಮ್ಮನ್ನ ನೀವು ಮೋಸ ಮಾಡ್ಕೊಳ್ತೀರಾ? ದೇವರ ಭಯಭಕ್ತಿಯಲ್ಲಿ ನಡೀರಿ. ದೇವರು ಹೇಳ್ತಾರೆ, ನೀನು ಎಲ್ಲಿ ನಾಚಿಕೆ ಪಟ್ಟಿದೀಯಾ ಅಲ್ಲಿ ನಾನು ನಿನಗೆ ಆಶೀರ್ವಾದ ತುಂಬಿಸ್ತೇನೆ. ನೀವು ಈ ಲೋಕದಲ್ಲಿ ನೀವು ಇಷ್ಟು ಜನರ ಮಧ್ಯ, ಇಷ್ಟು ಹೋರಾಟಗಳ ಮಧ್ಯದಲ್ಲಿ ನೀವು ಯೇಸು ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಈ ಯೇಸುಗೆ, ಈ ವಾಕ್ಯಕ್ಕೆ ವಿಧೇಯರಾಗಿ ನಡೆಯೋದರಿಂದ, ಭಯಪಟ್ಟು ನಡೆಯೋದರಿಂದ ಆ ಜನರ ಮುಂದೆನೆ ನಾನು ನಿನಗೆ ಮೇಲನ್ನು ಕೊಟ್ಟು ಅವರ ಮುಂದೆ ನಾನು ನಿನ್ನ ಆಶೀರ್ವದಿಸ್ತೇನೆ. ಆ ಜನರ ಮುಂದೆ ಯಾರು ನಿಮ್ಮನ್ನು ಹೀಯಾಳಿಸಿದ್ರು, ಯಾರು ನಿಮ್ಮನ್ನು ಅವಮಾನಿಸಿದ್ರು, ಈ ಜನರ ಮುಂದೆ ನಾನು ಚರ್ಚೆಗೆ ಹೋಗ್ತಾ ಇದ್ದೇನೆ, ಯೇಸು ನಂಬಿದೆ ಅಂತ ಹೇಳ್ತೀಯಲ್ಲ, ಆ ಜನರ ಮುಂದೆನೆ ಹೇಳ್ತಾರೆ, ನೀನು ನನಗೆ ಭಯಭಕ್ತಿಯಾಗಿರೋ, ಅವರ ಮುಂದೆ ನೀನು ಲೀಡರ್ ಆಗಿ, ನಾಯಕನಾಗಿ ಮಾಡಿ ತೋರಿಸ್ತೇನೆ. ಅದು ಕೆಲಸ ಆಗಿರ್ಬೋದು, ಆರ್ಥಿಕತೆ ಇರ್ಬೋದು, ಸೇವೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಬಟ್ ಇಲ್ಲಿ ಬೇಕಾಗಿದ್ದೇನೋ ಭಯ. ಯಾರು ಭಯ? ದೇವರ ಭಯ. ಇವತ್ತು ನಿಮಗೊಂದು ಚಾಲೆಂಜ್ ಬಂದ್ಬಿಡ್ಬೇಕು. ಹಲ್ಲೆಲೂಯಾ. ಆಮೆನ್. ನಾನು ನನ್ನ ಮನೆಯವರು ದೇವರ ಮಾತಲ್ಲಿ ನಡಿಬೇಕಂತೇಳಿ ಅಲ್ಲಿ ಆಶೀರ್ವಾದವನ್ನು ಕಾಣ್ತೀರಾ. ಮೂರನೇದಾಗಿ ಜೋಸಫ್ ಒಂದಾಯ್ತು, 2 ಸುಲಗಿತ್ತಿ, 3ನೇದು ದಾವೀದ. ದಾವೀದ ಅರಸಾಗಿರ್ತಾನೆ. ದಾವೀದನ ಅರಸನಾಗಿದ್ದಾಗ ಒಬ್ಬ ಸಿಮ್ಮಿ ಅಂತ ಒಬ್ಬ ಮನುಷ್ಯ ಇರ್ತಾನೆ. ನಿಮ್ಮ ಮೊಬೈಲ್ ಕಾರ್ಡಿಗೆ ಸಿಮ್ ಇರುತ್ತಲ್ಲ, ಹಂಗೆ ಇವನೊಬ್ಬ ಸಿಮ್ಮಿ. ರಾಜ ಹೋಗ್ತಾ ಇದ್ದಾನೆ, ಈ ಸಿಮ್ಮು ಮಾತಾಡ್ತಾ ಇದೆ. ಯಾವುದು? ಸಿಮ್ಮು. ಈ ಸಿಮ್ಮು ಮಾತಾಡ್ತಾ ಇದೆ, ಕಳ್ಳ, ಮೋಸ್ಕಾರ, ಅನ್ಯಾಯಗಾರ, ಅವನು ನೋಡಂತೇಳಿ. ಹಲ್ಲೆಲೂಯಾ. ನಾವು ಮಾತಾಡಲ್ಲ, ನಿಮ್ಗೆ ವಿರುದ್ಧವಾಗಿ ಯಾರು ಏನೇ ಬೈಲಿ ಸ್ವಲ್ಪ ಬಾಯಿ ಬೀಗ ಹಾಕೊಂಡು ಕೂತ್ಕೊಳ್ಳಿ. ಆ ಜನರ ಮುಂದೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಅವ್ರು ಬೈಬೇಕ್ರಿ, ಅಲ್ಲೇ ಇರೋದು ನಮ್ಮ ಆಶೀರ್ವಾದ. ಇವನ್ ಏನೂ ಇಲ್ಲ, ಇವನು ಉದ್ಧಾರ ಆಗಲ್ಲ, ಇವನ್ ಮನೆ ಇಲ್ಲ, ಇವನ್ ಮದುವೆ ಆಗಿಲ್ಲ, ಇವನಿಗೆ ಅದು ಇಲ್ಲ, ಇದು ಇಲ್ಲ ಅಂತೇಳಿ ಅವ್ರ ಬಾಯಲ್ಲಿ ಬರಬೇಕು. ಆ ಬಾಯಿ ಮುಚ್ಚಲಿಕ್ಕೆ ದೇವರ ಆಶೀರ್ವಾದ ಕೊಡ್ತಾರೆ. ಈ ಸಿಮ್ಮಿ ಬೈತಾ ಇದ್ದಾನೆ, ಪಕ್ಕದಲ್ಲಿರೋನು ಹೇಳ್ತಾನೆ, ಸಿಪಾಯಿ, ಅಣ್ಣ ಹೇಳೋಣ, ಹಿಂಗೆ ಬೀಸ್ಕೊಂಡ್ ಬಂದ್ಬಿಡ್ತೀನಿ, ಲಾಂಗ್ ಇಟ್ಕೊಂಡಿದ್ದೀನಿ. ಏನೋ ಒಂದೇ ಲಾಂಗ್ ಹಿಂಗ್ ಬೀಸಿದ್ರೆ ರುಂಡ ಲಾಂಗ್ ಬರ್ತೀನಂತೆ. ಅದಕ್ಕೆ ಇವನು ಹೇಳ್ತಾನೆ, ಲವ್ ನನ್ ಗೋಡೆ ನೀನು ಯಾಕೆ ಸುಮ್ಮನೆ ಕುತ್ಕೊಳ್ಳ. ಅರ್ಥ ಆಗ್ತಾ ಇದೆಯಾ? ಅನ್ಯಾಯವಾಗಿ ಮಾತಾಡ್ಲಿಕ್ಕೆ, ಅನ್ಯಾಯವಾಗಿ ನಡಿಲಿಕ್ಕೆ ದಾವೀದ ಬಿಡಲಿಲ್ಲ. ಅವನು ದೇವರ ಭಯದಲ್ಲಿದ್ದ. ಒಮ್ಮೆ ಸೌಲನನ್ನ ಕೊಲ್ಲಿಕ್ಕೆ ದಾವೀದನಿಗೆ ಅವಕಾಶ ಬರುತ್ತೆ, ಸೌಲನನ್ನ ಸಾಯಿಸಲಿಕ್ಕೆ. ಆಗ ದಾವೀದ, ಅಯ್ಯೋ ಅವನು ದೇವರಿಂದ ಅಭಿಷೇಕ ಹೊಂದದವನು, ಅವನು ನಾನು ಮುಟ್ಟಬಾರದು. ದೇವರ ಮಕ್ಕಳ ಮಧ್ಯೆ ಅವ್ರ ವಿರುದ್ಧವಾಗಿ ನಿಮ್ಮ ಬಾಯಿಂದ ಒಂದು ಮಾತು ಬರಬಾರದು. ಅಭಿಷೇಕ ಹೊಂದಿರತಕ್ಕಂಥ ಒಬ್ಬ ಸೇವಕರ ವಿರುದ್ಧವಾಗಿ ನೀವು ಬಾಯಿಂದ ಒಂದು ಮಾತು ಬರಬಾರದು. ಅದು ದೇವರ ಭಯ. ಹಲ್ಲೆಲೂಯಾ. ಆಮೆನ್. ದೂಷಣೆ ಬರಬಾರದು.
ಅವನೇನ್ ಮಾಡ್ತಾನೆ, ಅವನು ಸಾಯಿಸಲಿಲ್ಲ. ಅಯ್ಯೋ, ಅವನ ಅಭಿಷೇಕ ಭಯ, ದೇವರ ಭಯ ಅವನಲ್ಲಿತ್ತು. ನಾನು ಹೇಗೆ ಮಾತಾಡ್ಲಿ, ಹೇಗೆ ಅವನು ಕೊಲ್ಲಿ ಅಂತೇಳಿ. ಇಲ್ಲೂ ಅಷ್ಟೇ, ಇವ್ ನನ್ನ ಬೈತಾ ಇದ್ದಾನೆ, ಅವನು ಬೈದ್ರು ಕೂಡ, ಹುಗಿದ್ರು ಕೂಡ ಅವನೇನ್ ಮಾಡಲಿಲ್ಲ, ಕೊಲೆ ಮಾಡ್ಲಿಕ್ಕೆ, ಹೊಡಿಲಿಕ್ಕೆ ಬಿಡ್ಲಿಲ್ಲ. ಬಿಡೋಣ, ದೇವರು ಒಳ್ಳೇದಕ್ಕೆ ಅವನು ನನಗೆ ಉಗಿತಾ ಇದ್ದಾನೆ. ದೇವರ ಅಲೋ ಮಾಡಿದ್ದಾರೆ, ಬೈಲಿ ಬಿಡು. ಈ ಸಮಾಧಾನ ಇದೆಯಾ? ನಾವೇನ್ ಮಾಡ್ತೀವಿ, ಬೈದ್ನಾ ಇಲ್ಲಿ ಹಾಕೊಂಡು ಏನ್ ಮಾಡ್ತೀವಿ, ಹೋಗ್ಬಿಡ್ತೀವಿ ಜಗಳಕ್ಕೆ. ದೇವ್ರ ಮಕ್ಕಳು ಯಾವತ್ತೂ ಜಗಳ ಮಾಡಬಾರ್ದು. ಬಿಟ್ಕೊಡೋನು ಕೆಟ್ಟೋಗಲ್ಲ. ಯಾರ್ಯಾರು ನಿಮ್ಮನ್ನು ಶಪಿಸಿದ್ದಾರೆ, ಅಯ್ಯೋ ಎಕ್ಬಿಟ್ಟು ಹೋಗಲಿ ಅಂತ ಯಾರು ಹೇಳಿದ್ದಾರೆ, ಅದೇ ಜನರ ಮುಂದೆ ದೇವರು ನಿಮ್ಮನ್ನು ಎತ್ತು ನಿಲ್ಲಿಸಬೇಕಾದ್ರೆ ನೀವು ದೇವರಿಗೆ ಭಯಭಕ್ತಿಯಾಗಿರಿ. ನೀವು ಮಾತಿಗೆ ಮಾತು, ಹಲ್ಲೆಲೂಯಾ, ನಿಮ್ಮ ಬಲವನ್ನ ತೋರಿಸ್ಬೇಡಿ. ಎಲ್ಲ ದೇವರು ನೋಡ್ಕೊಳ್ತಾರೆ. ನಾನು ಆರಾಧನೆ ಮಾಡೋ ದೇವರು ಜೀವಿಸುವ ದೇವರು. ನಾನು ಆರಾಧನೆ ಮಾಡೋದು ಯಾರು ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತೇಳಿ ಆ ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಭಯಭಕ್ತಿಯಲ್ಲಿ ಇರ್ರಿ. ಎಲ್ಲಿ ಅವಮಾನ, ಯಾರು ಹೀಯಾಳಿಸಿದ್ರು, ಯಾರು ನಿಮ್ಮನ್ನು ತುಚ್ಛವಾಗಿ ಎಣಿಸಿದ್ರು, ಆ ಜನರ ಮುಂದೆ, ಆ ಪಟ್ಟಣದಲ್ಲಿ, ಅಲ್ಲಿ ನಿನ್ನನ್ನು ದೇವರ ಮೇಲೆ ಎತ್ತಿ ನಿಲ್ಲಿಸ್ತಾರೆ. ಹಾಗಾದರೆ ದೇವರಿಗೆ ಭಯಭಕ್ತಿಯಾಗಿರ್ರಿ. ಹಲ್ಲೆಲೂಯಾ, ಆಮೆನ್. ದೇವರಿಗೆ ವಿರುದ್ಧವಾದಂಥ ಯಾವುದು ಅನ್ಯಾಯ, ಮೋಸ, ಅಶುದ್ಧ, ಪಾಪದಿಂದ ದೂರ ಇರಿ, ಅನ್ಯಾಯದಿಂದ ದೂರ ಇರಿ. ಆಮೇಲೆ ದೇವರಿಗೆ ವಿರುದ್ಧವಾದಂಥ ಯಾವುದೇ ಕಾರ್ಯಕ್ಕೆ ಹೋಗಬೇಡಿ. ಅದೇ ದೇವರ ಭಯ. ಜೋಸಪ್ಪ ತಗೊಳ್ಳಿ, ಶದ್ರಕ್, ಮೇಷ, ಅಬೇದ್ನೆಗೋ ಕ್ವಾರ್ಟರ್ ಬಾಟ್ಲ್ ಇಟ್ರು. ಏನಿಟ್ರು? ಕ್ವಾರ್ಟರ್ ಬಾಟ್ಲು. ಅವನೇನಂದ? ಬೇಡಣ, ಈ ಪ್ರಪಂಚ ಓಸಿಯಲ್ಲೇ ಕ್ವಾರ್ಟರ್ ಕಡಿತಾರೆ, ಓಸಿಯಲ್ಲೇ ಬೀಡಿ. ನೋಡಿ ಕುಡುಕರು ನೋಡಿ, ಅವ್ರು ನಮ್ಮ ಯಜಮಾನ್ರು ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಕಾಸೇ ಬೇಡ, ಓಸಿಯಲ್ಲೇ ಕೊಡ್ತಾರೆ. ಹಲ್ಲೆಲೂಯಾ, ಆಮೇಲೆ ಬಾರಣ್ಣ, ಇವತ್ತು ನಂದೇ ಪಾರ್ಟಿ 30-60 ಅಂತಾನೆ. ಇವೆಲ್ಲ ಓಸಿಯಲ್ಲೇ ಬರುತ್ತೆ. ಅವೆಲ್ಲವನ್ನ ಬೇಡ ಅಂತ ನಿರಾಕರಿಸಿ ದೇವರ ಭಯಭಕ್ತಿಯಲ್ಲಿ ಇರಿ. ನೀವು ಆಶೀರ್ವಾದ ಪೂರ್ಣರಾಗ್ತೀರಿ. ನಿಮ್ಮ ಆಶೀರ್ವಾದಕ್ಕೆ ಮೂಲ ಏನು? ಯಾಕೆ ನಮ್ಮ ಜೀವನದಲ್ಲಿ ಒಂದು ಮೇಲ್ ಕಾಣ್ತಾ ಇಲ್ಲ? ಮೇಲುಗಳನ್ನು ದೇವರು ಕಾದಿರಿಸಿದ್ದಾರೆ. ನಾವು ದೇವರ ಭಯಭಕ್ತಿಯಲ್ಲಿ ನಡೆಯುವಾಗ ಎಲ್ಲ ಮೇಲುಗಳು ನಮ್ಮ ಹಿಂದೆ ನಾಯಿಮರಿ ಥರ ಬರ್ತದೆ.